ಇನ್ನು ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ಗೆ ಕಾಕಿ ಫುಲ್ ಡ್ರಿಲ್ ಮಾಡ್ತಿದೆ. ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ಗೆ ಕಾಕಿ ಫುಲ್ ಡ್ರಿಲ್ ಮಾಡ್ತಾ ಇದೆ. ಭೈರತಿ ಬಸವರಾಜ್ ವಿಚಾರಣೆ ಹೇಗಿತ್ತು ಗೊತ್ತಾ? ಭೈರತಿ ಬಸವರಾಜ್ ಅವರ ಹೇಳಿಕೆಯ ಇಂಚಿಂಚು ವಿವರ ಲಭ್ಯವಾಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ. ವಿಚಾರಣೆ ಸಂದರ್ಭದಲ್ಲಿ ಏನಾಯ್ತು, ಏನು ಕೇಳಿದ್ರು, ಅದಕ್ಕೆ ಏನು ಉತ್ತರ ಕೊಟ್ಟರು ಶಾಸಕರು ಅನ್ನೋದಾಗಿ ಪೊಲೀಸರಿಂದ ಭೈರತಿ ಬಸವರಾಜ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಮೊದಲ ದಿನ ಬೇಜವಾಬ್ದಾರಿಯಾಗಿ ಉತ್ತರವನ್ನ ಕೊಟ್ಟಿರ್ತಾರೆ ಭೈರತಿ ಬಸವರಾಜ್ ಅವರು. ಎರಡನೇ ದಿನ ಭೈರತಿ ಬಸವರಾಜ್ ಅವರ ಬೆವರನ್ನ ಇಳಿಸಿದ್ದಾರೆ ಪೊಲೀಸರು. ಯಾಕಂದ್ರೆ ಸುಮಾರು 3 ರಿಂದ 4 ಗಂಟೆಗಳ ಕಾಲ ವಿಚಾರಣೆಯಾಗಿತ್ತು. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಆ ಮೂಲಕವಾಗಿ ಕಂಪ್ಲೀಟ್ ಆಗಿ ಪೊಲೀಸರು ಬೆವರಿಳಿಸಿದ್ದಾರೆ. ಆರಂಭಿಕವಾಗಿ ಎಸಿಪಿ ಪ್ರಕಾಶ್ ರಾಥೋಡ್ ಅವರು ತನಿಖಾಧಿಕಾರಿ ಕೇಳ್ತಾರೆ, ನಿಮಗೆ ಕೊಲೆಯಲ್ಲಿ ಏನು ಲಿಂಕು ಅನ್ನೋದಾಗಿ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನಿಮಗೂ ಕೊಲೆಯಾದಂತ ಬಿಕ್ಲು ಶಿವನಿಗೂ ಹೇಗೆ ಪರಿಚಯ ಅಂತ. ಆಗ ಭೈರತಿ ಬಸವರಾಜ್ ಅವರು ಹೇಳ್ತಾರೆ, ನನಗೂ ಬಿಕ್ಲು ಶಿವನಿಗೂ ಯಾವುದೇ ರೀತಿಯಾದಂತ ಲಿಂಕ್ ಇಲ್ಲ, ಪರಿಚಯ ಇಲ್ಲ ಅಂತಾರೆ. ಮತ್ತೆ ತನಿಖಾಧಿಕಾರಿ ಕೇಳ್ತಾರೆ, ಹಿಂದೆ ಬಿಕ್ಲು ಶಿವ ನಿಮ್ಮ ವಿರುದ್ಧ ಈ ಭಾರತೀ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ ಯಾಕಂತ ಕೇಳ್ತಾರೆ. ಆಗ ಭೈರತಿ ಬಸವರಾಜ್ ಅವನ ಜೊತೆ ಸಂಪರ್ಕ ಇಲ್ಲ, ದೂರು ನೀಡಿದ್ ಯಾಕೆ ಅನ್ನೋದು ನಂಗೆ ಗೊತ್ತೇ ಇಲ್ಲ ಅಂತಾರೆ. ಮತ್ತೆ ಸುಮ್ಮನೆ ಬಿಡಲ್ಲ ತನಿಖಾಧಿಕಾರಿ, ಮತ್ತೆ ಕ್ವಶನ್ ಕೇಳ್ತಾರೆ, ಅಲ್ಲ ಯಾವ್ದಾದ್ರೂ ಜಮೀನಿನ ವಿಚಾರವಾಗಿ ಗಲಾಟೆ ಆಗಿತ್ತಾ ಅನ್ನೋದು. ಯಾಕಂದ್ರೆ ಈ ಪ್ರಕರಣ ಆಗಿರೋದು ಒಂದು ಪ್ರಾಪರ್ಟಿ ವಿಚಾರಕ್ಕೆ. ಆ ಸಂದರ್ಭದಲ್ಲಿ ಶಾಸಕರಾಗಿರುವಂತ ಭೈರತಿ ಬಸವರಾಜ್ ಅವರು ಇಲ್ಲ ನನಗೆ ಯಾವುದೇ ರೀತಿಯಾದಂತ ಜಮೀನಿನ ಬಗ್ಗೆ ಗೊತ್ತೇ ಇಲ್ಲ ಅಂತಾರೆ. ಮತ್ತೆ ತನಿಖಾಧಿಕಾರಿ ಕ್ವಶನ್ ಮಾಡ್ತಾರೆ, ನಿಮಗೂ ಹಾಗೂ ಜಗ್ಗನಿಗೆ ಪರಿಚಯ ಹೇಗೆ ಅಂತ. ಈ ಜಗದೀಶ್ ಯಾರಿದ್ದಾನಲ್ಲ ಈತ ಪ್ರಕರಣದ A1. ಆಗ ಭೈರತಿ ಬಸವರಾಜರು ಹೇಳ್ತಾರೆ, ನನ್ನ ಬರ್ತ್ಡೇಗೆ ಬರ್ತಾ ಇದ್ರು, ಫೋಟೋವನ್ನ ತೆಗೆಸ್ಕೊಳ್ತಾ ಇದ್ರು ಅಷ್ಟೇ, ನನಗೆ ಯಾವುದೇ ರೀತಿಯಾದಂತ ಪರಿಚಯ ಇಲ್ಲ ಅಂತಾರೆ. ಅದಾದ್ಮೇಲೆ ಮತ್ತೆ ಮುಂದುವರಿಯುತ್ತೆ. ತನಿಖಾಧಿಕಾರಿ ಕ್ವಶನ್ ಕೇಳ್ತಾರೆ, ಕುಂಭಮೇಳದಲ್ಲಿ ನಿಮ್ಮ ಜೊತೆ ಜಗ್ಗನ ಫೋಟೋ ಇದೆಯಲ್ಲ ಹೇಗದು ಅಂತಾರೆ. ಯಾಕಂದ್ರೆ ಒಂದು ಫೋಟೋ ಇತ್ತು, ಕುಂಭಮೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಪ್ರಕರಣದ A1 ಆಗಿರುವಂತ ಜಗ್ಗ ಭೈರತಿ ಬಸವರಾಜ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತಾನೆ. ಆ ಫೋಟೋದಲ್ಲಿ ಆತನು ಕೂಡ ಇರ್ತಾನೆ. ಅದು ಹೆಂಗಂತ ಕೇಳಿದಾಗ ಭೈರತಿ ಬಸವರಾಜರು ಹೇಳ್ತಾರೆ, ನಾನು KR ಪುರಂನ MLA, ಅವರು ಯಾರು ಜಗ್ಗ KR ಪುರಂ ನಿವಾಸಿ, ಹೀಗಾಗಿ ಫೋಟೋವನ್ನ ತೆಗೆದುಕೊಂಡ್ರು ಅನ್ನೋದಾಗ ಕೇಳ್ತಾರೆ. ಮತ್ತು ಮುಂದುವರಿಯುತ್ತೆ. ಈ 23ನೇ ತಾರೀಕು ಮತ್ತೆ ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ತನಿಖಾಧಿಕಾರಿ ಕ್ವಶನ್ ಮೇಲೆ ಕ್ವಶನ್ ಆಗ್ತಾರೆ, ಸುಮ್ಮನೆ ಬಿಡಲ್ಲ. ಆರೋಪಿಗಳು ಯಾರ್ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರಲ್ಲ, ಆದ್ರೆ ನಮಗೆ ಈಗ ಪುರಾವೆ ಸಿಕ್ಕಿದೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಅಂತಾರೆ. ಆಗ ಭೈರತಿ ಬಸವರಾಜರು ಹೇಳ್ತಾರೆ, ಹೌದಾ ಅನ್ನೋದಾಗ ಉತ್ತರವನ್ನ ಒಂಥರ ತಬ್ಬಿಬ್ಬಾಗ್ಬಿಡ್ತಾರೆ ಕ್ವಶನ್ ಕೇಳಿದಾಗ. ಅಷ್ಟೇ ಬಿಡ್ತಾರ, ಕಾಕಿ ಡ್ರಿಲ್ ಜೋರಾಗಿರುತ್ತೆ. ತನಿಖಾಧಿಕಾರಿ ಮತ್ತೆ ಕೇಳ್ತಾರೆ, ಪ್ರತಿ ಬಾರಿ ಆರೋಪಿ ಜಗ್ಗ ಮತ್ತು ಕಿರಣ್ ನಿಮ್ಮ ಬಳಿ ಮಾತನಾಡಬೇಕಾದ್ರೆ ನಿಮ್ಮ PA ಹನುಮಂತುಗೆ ಯಾಕೆ ಕರೆ ಮಾಡ್ತಾ ಇದ್ರು ಅನ್ನ ಕೇಳ್ತಾರೆ. ಈ ಕಿರಣ್ ಇದ್ದಾನಲ್ಲ ಆತನು ಕೂಡ ಈ ಪ್ರಕರಣದ ಆರೋಪಿ, ಆತ A2 ಆಗಿದ್ದಾನೆ. ಹೆಂಗ್ ನಿಮ್ಗೆ PA ಕಾಲ್ ಮಾಡ್ತಿದ್ರಲ್ಲ ಹೇಗಂತ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರವನ್ನ ಕೊಡದೆ ಭೈರತಿ ಬಸವರಾಜ್ ಅವರು ಫುಲ್ ಸೈಲೆಂಟ್ ಆಗ್ತಾರಂತೆ, ಒಂದ್ ರೀತಿ ಮೌನಕ್ಕೆ ಜಾರ್ತಾರಂತೆ. ತನಿಖಾಧಿಕಾರಿ ಕೇಳ್ತಾರೆ, ನೀವು ಆರೋಪಿಗಳ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿರೋ ಬಗ್ಗೆ ನಮ್ಮ ಹತ್ರ ಪುರಾವೆಗಳಿದೆ, ನಮ್ಮ ಹತ್ರ ಎವಿಡೆನ್ಸ್ ಇದೆ, ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಕಾಲ್ ಲಿಸ್ಟ್ ಇದೆ ಅನ್ನೋದಾಗಿ ಅದನ್ನ ಎಲ್ಲವನ್ನ ಭೈರತಿ ಅವರ ಮುಂದಿಡ್ತಾರೆ ಪೊಲೀಸರು. ಎವಿಡೆನ್ಸು ಕಾಲ್ ಲಿಸ್ಟ್ ನೋಡಿ ಕಂಪ್ಲೀಟ್ ಕಂಗಾಲಾಗ್ತಾರಂತೆ ಭೈರತಿ ಬಸವರಾಜ್ ಅವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈಗಾಗಲೇ ಬಿಕ್ಲು ಶಿವನ ಕೊಲೆ ಪ್ರಕರಣ CID ಹೆಗ್ಲಿಗೆ ಹೋಗಿದೆ. ಮತ್ತೊಂದು ಕಡೆಯಲ್ಲಿ ಈಗ ತನಿಖಾ ಸಂದರ್ಭದಲ್ಲಿ ಏನೇನಾಯ್ತು ಕಾಕಿ ಡ್ರಿಲ್ಲು ಅನ್ನೋದಾಗಿ ನಾವು ಈಗಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಈ ಪ್ರಕರಣ ಯಾವ ರೀತಿಯಾಗಿ ಸಾಗುತ್ತೆ, ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ರು, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ಅಖಿಲೇಶ್, ಈಗ ಏನಂದ್ರೆ ಈಗ ಏನು ಭೈರತಿ ಬಸವರಾಜ್ ಅವರು ಕೂಡ ಮೊದಲನೇ ಬಾರಿ ಏನು ವಿಚಾರಣೆಗೆ ಬರ್ತಾರೆ ಭಾರತೀ ನಗರ ಪೊಲೀಸ್ ಠಾಣೆಗೆ. ಆ ಸಂದರ್ಭದಲ್ಲಿ ಅವರು ಅಂದ್ರೆ ಒಂದ್ ರೀತಿಯಾಗಿ ಬೇಜವಾಬ್ದಾರಿಯಾದಂತಹ ಒಂದು ಉತ್ತರಗಳನ್ನು ಕೂಡ ಕೊಟ್ಟಿದ್ರು ಅನ್ನೋದು ಕೂಡ ಈಗಾಗ್ಲೇ ಗೊತ್ತಾಗಿರುವಂತದ್ದು, ಪೊಲೀಸ್ ಮೂಲಗಳು ಕೂಡ ಈಗಾಗ್ಲೇ ತಿಳಿಸಿರುವಂತದ್ದು. ಯಾಕಂತಂದ್ರೆ ಈಗ ಅವರು ಕೇಳಿದಂತ ಕೆಲವೊಂದು ಬೇಸಿಕ್ ಪ್ರಶ್ನೆಗಳೇನಂತಂದ್ರೆ, ಈಗಾಗ್ಲೇ ಫೋಟೋ ಸಿಕ್ಕಿದೆ, ನಿಮ್ ಜೊತೆ ಜಗ್ಗ ಇದ್ದಾರೆ, ಮತ್ತೆ ಅಜಿತ್ ಇದ್ದಾರೆ, ಮಲಯಾಳಿ ಅಜಿತ್, ಇವರೆಲ್ಲರೂ ಕೂಡ ಇರುವಂತದ್ದು. ಅದೆಲ್ಲ
ಇವರೆಲ್ಲರೂ ನಿಮಗೆ ಯಾವ ರೀತಿಯಾಗಿ ಪರಿಚಯ, ಮತ್ತೆ ಕುಂಭಮೇಳಕ್ಕೆ ಯಾಕೆ ಹೋದ್ರಿ, ಮತ್ತೆ ಫೋನ್ ಸಂಪರ್ಕ ಇದೆಯಾ, ಜಮೀನಿನ ವಿಚಾರ ಇದೆಯಾ, ನಿಮ್ಮ ಜೊತೆ ಅವರಿಗೆ ಒಡನಾಟ ಇದೆಯಾ, ಫೈನಾನ್ಷಿಯಲಿ ಸಪೋರ್ಟ್ ಏನಾದ್ರು ಇದೆಯಾ, ಸಪೋರ್ಟ್ ಏನಾದ್ರು ಮಾಡಿದ್ರ ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ಕೂಡ ಪೊಲೀಸರು ಕೂಲಂಕುಷವಾಗಿ ಕೇಳ್ತಾರೆ. ಆದ್ರೆ ಮೊದಲನೇ ಬಾರಿ ಇವೆಲ್ಲ ಕ್ವೆಶನ್ಗಳು ಕೇಳಿದಾಗ ಅವರು ಇಲ್ಲ, ನನಗೆ ಯಾವುದೇ ರೀತಿಯಾದಂತಹ ಅವ್ರ ಸಂಪರ್ಕನೇ ಇಲ್ಲ, ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ಒಂದು ಉಡಾಫೆ ಉತ್ತರವನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೂ ಕೂಡ ಸಾಕಷ್ಟು ಬಾಯಿ ಬಿಡಿಸೋದಕ್ಕೂ ಕೂಡ ಪೊಲೀಸರು ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಯಾವ್ದಕ್ಕೂ ಕೂಡ ಭೈರತಿ ಬಸವರಾಜ್ ಅವರು ಅವರ ಲಾಯರ್ ಕಳ್ಸಿರ್ತಾರೆ ಮೋಸ್ಟ್ಲಿ ಯಾವುದೇ ರೀತಿಯಾಗಿ ಉತ್ತರ ಗೊತ್ತಿಲ್ಲ ಅಂತ ಹೇಳಿ. ಸೊ ಇವಾಗ ಅವ್ರು ಗೊತ್ತಿಲ್ಲ ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ಹೇಳಿರ್ತಾರೆ. ಯಾವಾಗ ಇವ್ರನ್ನ ಮತ್ತೆ ಸರಿ ನೀವು ಇನ್ನೊಂದು ನೋಟಿಸ್ ಕೊಡ್ತೀವಿ ಅವಾಗ ಬನ್ನಿ ಅಂತ ಹೇಳಿ ಕಳೆದ ಬುಧವಾರ ಬರೋದಕ್ಕೆ ಹೇಳ್ತಾರೋ ಆ ಸಂದರ್ಭದಲ್ಲಿ ಪೊಲೀಸರು ಪಕ್ಕ ಎಲ್ಲದಕ್ಕೂ ಕೂಡ ರೆಡಿ ಆಗಿರ್ತಾರೆ. ಪಕ್ಕ ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಫೋನ್ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆಗಿರ್ಬೋದು, ಹೀಗೆ ಪ್ರತಿಯೊಂದನ್ನು ಕೂಡ ತಗೊಂಡಿರ್ತಾರೆ. ಅಜಯ್, ಹಾಗೆ ಹೋಲ್ಡಲ್ಲಿ ಮತ್ತೊಂದು ಮೇಜರ್ ಅಪ್ಡೇಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಾ ಇದೆ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾರೆ. ಮಾಲೂರು ಮೂಲದ ಸುಪಾರಿ ಕಿಲ್ಲರ್ ಕಿರಣ್ ಬಂಧನ ಆಗಿದೆ. ಬಿಕ್ಲು ಮೇಲೆ ಮೊದಲು ಮಚ್ಚ ಬೀಸಿದವನೇ ಈತ ನೋಡಿ, ಮಾಲೂರಿನ ಕಿರಣ್ ಅನ್ನೋನು. ನಿನ್ನೆ ತಡರಾತ್ರಿ ಪುಲಕೇಶಿ ನಗರದ ಎಸಿಬಿ ಗೀತಾ ಟೀಮ್ನಲ್ಲಿಂದ ಈಗ ಅರೆಸ್ಟ್ ಮಾಡಲಾಗಿದೆ. ಅವರಿಂದ ಮಾಲೂರಿನಲ್ಲಿ ಕಿರಣ್ ಬಂಧಿಸಿದ್ದಾರೆ. ಆತನನ್ನ ಅರೆಸ್ಟ್ ಮಾಡಿ ಕರೆ ತಂದಿದ್ದಾರೆ ಪೊಲೀಸರು. ಸುಪಾರಿ ಗ್ಯಾಂಗ್ನ ಲೀಡ್ ಮಾಡ್ತಾ ಇದ್ದ ಈ ಮಾಲೂರಿನ ಕಿರಣ್ ತನ್ನ ಸಹಚರರನ್ನ ಅರೆಸ್ಟ್ ಆಗ್ತಿದ್ದಂತೆ ಈತ ಎಸ್ಕೇಪ್ ಆಗ್ತಾನೆ. ಮಿಗ್ದವರೆಲ್ಲ ಯಾವಾಗ ಸಿಕ್ಕಾಕೊಂತಾರೆ, ಈತ ಅಲ್ಲಿಂದ ಕಾಲ್ ಕಿತ್ತಿರ್ತಾನೆ. ತೀವ್ರ ಶೋಧವನ್ನ ನಡೆಸಿ ಆರೋಪಿ ಕಿರಣ್ ಅನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ. ಈತ ಸುಪಾರಿ ಕಿಲ್ಲರ್, ಜೊತೆಯಲ್ಲಿ ಈ ಪ್ರಕರಣದಲ್ಲಿ ಮೊದಲಿಗೆ ಮಚ್ಚು ಬೀಸಿದ್ದೇ ಈತ. ಎಸ್ ಅಜಯ್, ನಾವಾಗ್ಲೇ ಮಾತನಾಡ್ತಿದ್ವಿ ಯಾವ ರೀತಿಯಾಗಿ ಮುಂದೆ ತನಿಖೆ ಸಾಗತ್ತೆ. ಈಗ ಮತ್ತೋರ್ವ ಆರೋಪಿ ಕಿರಣ್ ಕೂಡ ಈಗ ಅರೆಸ್ಟ್ ಆಗಿದ್ದಾನೆ. ಈತನ ಪಾತ್ರ ಏನಿತ್ತು, ಈಗ ಎಷ್ಟು ಜನ ಒಟ್ಟಿನಲ್ಲಿ ಆರೋಪಿಗಳಿಗೆ ಅರೆಸ್ಟ್ ಆಗಿದ್ದಾರೆ ಅಂತ? ಖಂಡಿತವಾಗ್ಲೂ ಈ ಒಂದು ಪ್ರಕರಣದಲ್ಲಿ ಈಗಾಗ್ಲೇ 14ಕ್ಕೂ ಹೆಚ್ಚು ಜನರನ್ನು ಕೂಡ ಈಗಾಗ್ಲೇ ಪೊಲೀಸರು ಬಂಧಿಸಿರುವಂತದ್ದು. ಈಗ ಕಿರಣ್ ಎಂಬತ್ತ ಏನಿದ್ದಾನೆ ಇವನು ಕೂಡ ಮಾಲೂರ್ನವನು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಮೊನ್ನೆ ಸುಪಾರಿ ಕಿಲ್ಲರ್ಸ್ ಗಳನ್ನು ಕೂಡ ಅರೆಸ್ಟ್ ಮಾಡೋದ್ರಲ್ಲಿ 5 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ರು. ಅದರಲ್ಲೂ ಕೂಡ ಸಿಂಹ ಅಲಿಯಾಸ್ ನರಸಿಂಹ ಅಂತ ಏನಿದ್ದ ಆತನ ಟೀಮ್ ಅಲ್ಲೂ ಕೂಡ ಈ ಕಿರಣ್ ಗುರುತಿಸ್ಕೊಂಡಿದ್ದ. ಈತ ಒಬ್ಬ ಎಸ್ಕೇಪ್ ಆಗಿದ್ದ. ಸೊ ಈಗ ಈತನನ್ನು ಕೂಡ ಈಗಾಗ್ಲೇ ಅರೆಸ್ಟ್ ಮಾಡಿರುವಂತದ್ದು. ಸೊ ಹೀಗಾಗಿ ಇವರೆಲ್ಲರೂ ಕೂಡ ಸುಪಾರಿ ಕಿಲ್ಲರ್ಸ್ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಇನ್ನು ಮಾಲೂರನ ಒಂದು ಪ್ರದೇಶ ಇದೆ, ಆ ಒಂದು ಪ್ರದೇಶದಲ್ಲಿ ಇವರೆಲ್ಲರೂ ಕೂಡ ವಾಸ ಮಾಡ್ತಾರೆ. ಇವರೆಲ್ಲರೂ ಕೂಡ ಇದೇ ರೀತಿಯಾಗಿ ಲಿಟಿಗೇಷನ್ ಪ್ರಾಪರ್ಟಿ ಹತ್ರ ಹೋಗೋದು, ಕಾಂಪೌಂಡ್ ಹಾಕ್ಸುವಂತದ್ದು, ಬೇಲಿ ಹಾಕ್ಸುವಂತದ್ದು, ಮತ್ತೆ ಈ ರೀತಿಯಾಗಿ ಸುಪಾರಿ ಕಿಲ್ಲಿಂಗ್ ತಗೊಳ್ಳುವಂತದ್ದು, ಇದೇ ರೀತಿಯಾಗಿ ಮಾಡ್ತಾ ಇರ್ತಾರೆ. ಇದರಲ್ಲೂ ಕೂಡ ಈ ಒಂದು ಕೇಸ್ನಲ್ಲೂ ಕೂಡ ಕೇವಲ 1.5 ಲಕ್ಷಕ್ಕೆ ಇದರಲ್ಲಿ ಸಿಂಹ ಅಲಿಯಾಸ್ ನರಸಿಂಹ ಏನಿದ್ದಾನೆ ಆತ ಟೀಮ್ ಲೀಡ್ ಮಾಡಿ 1.5 ಲಕ್ಷ ಇಸ್ಕೊಂಡಿದ್ದ. ಸೊ ಆ ನಂತರ ಇದು ಮುಂದೆ ಪೊಲೀಸ್ ಪ್ರೊಸೀಜರ್ ಮತ್ತೆ ಕೋರ್ಟ್ ಪ್ರೊಸೀಜರ್ ಎಲ್ಲ ನಾವೇ ನೋಡ್ಕೊಂತೀವಿ ಅನ್ನೋ ಒಂದು ಭರವಸೆನೂ ಕೂಡ ಇಲ್ಲಿ ಜಗ್ಗ ಕೊಟ್ಟಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಇವರ ಒಂದು ಇನ್ನು ಸಾಕಷ್ಟು ಜನರು ಕೂಡ ಇದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಈತ ಭೈರತಿ ಬಸವರಾಜ್ ಅವರ ವಿಚಾರಣೆ ವೇಳೆ ಕೂಡ ಈಗಾಗಲೇ ಸಾಕಷ್ಟು ಅವರು ಕೂಡ ಏನು ಪೊಲೀಸರು ಬೆಂಡೆತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಕ್ವಶನ್ಗೂ ಕೂಡ 2ನೇ ಬಾರಿ ಏನು ಟೆಕ್ನಿಕಲ್ ಎವಿಡೆನ್ಸ್ ಗಳ ಜೊತೆ ಮಾತಾಡ್ತಾರೆ ಪೊಲೀಸರು. ಆಗ ಅವರು ಕೂಡ ಸಾಕಷ್ಟು ಒಂದ್ ರೀತಿ ಅದೇನು ಕಂಗಾಲಾಗಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಚಾರಕ್ಕೆ ತಗೊಳ್ಳೋದಾದ್ರೆ ಈಗ ಆರೋಪಿಗಳ ಸಂಖ್ಯೆ ಕೂಡ ಏರ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಕೇಸ್ ಮಾತ್ರ ನಿಲ್ಲೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಇವತ್ತು ಅಧಿಕೃತವಾಗಿ ಸಿಐಡಿಗೆ ವರ್ಗಾವಣೆ ಆಗತ್ತೆ. ಆದ ನಂತರದಲ್ಲಿ ಎಲ್ಲಾ ಕೇಸು ಫೈಲು ಕೂಡ ಅವರಿಗೆ ಟ್ರಾನ್ಸ್ಫರ್ ಆಗತ್ತೆ. ಅಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ಸಾಗಿಸ್ತಾರೆ, ಮತ್ತೆ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿ ಮತ್ತೆ ಬರೋದಕ್ಕೆ ಹೇಳ್ತಾರ, ಇವೆಲ್ಲವನ್ನು ಕೂಡ ಈಗ ಮುಂದಿನ ದಿನಗಳಲ್ಲಿ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಅಖಿಲೇಶ್, ಧನ್ಯವಾದಗಳು ಅಜಯ್ ತಮ್ಮೆಲ್ಲ ಮಾಹಿತಿಗೆ.